ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ವೀಡಿಯೋನ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವೀಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಗೃಹಲಕ್ಷ್ಮಿ ಯೋಜನೆ ವೀಡಿಯೋ ಆಗ್ದಾಗೆಲ್ಲ ನಮಗಿನ್ನೂ 30ನೇ ಕಂತಿನ ಹಣ ಬಂದಿಲ್ಲ, 31ನೇ ಕಂತಿನ ಹಣ ಯಾವಾಗ ಬರುತ್ತೆ, ಪೆಂಡಿಂಗ್ ಹಣ ಅಂದರೆ ಕಳೆದ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಯಾವಾಗ ಬರುತ್ತೆ ಏನು ಅಂತ ಕೇಳೋದಾದರೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಈಗ ಆಲ್ರೆಡಿ ನಿಮಗೆ ನಾನು ಹೇಳಿದಂಗೆ ನಮ್ಮ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದಂತಹ ದಿನೇಶ್ ಗೂಳಿಗೌಡ ಅವರು ಕೂಡ ಇದ್ರ ಬಗ್ಗೆ ತಿಳಿಸಿದ್ರು. ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿದ್ದರಿಂದ ಹಾಗೆ ಟೆಕ್ನಿಕಲ್ ಇಶ್ಯೂ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗಿದೆ ಹಣ ಜಮೆ ಆಗೋದು. ಜೂನ್ ಅಷ್ಟೊತ್ತಿಗೆ ನಾವು ನಿಮಗೆ ಏನೇನೆಲ್ಲ ಪೆಂಡಿಂಗ್ ಇದೆ ಅಂದರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದಾಗಿರ್ಬೋದು ಅಥವಾ ಕಳೆದ ವರ್ಷ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಏನಾಗಿದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಇವಾಗ ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಹಣ ಬಿಡುಗಡೆ ಬಗ್ಗೆ. ಯಾಕಂದರೆ ಕಳೆದ ವರ್ಷ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಅಷ್ಟೇ ಅವ್ರಿಗೆ ಗೊತ್ತಾದಾಗ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಅಷ್ಟೇ ಇದು ಹಣ ಜಮೆ ಆಗಿಲ್ಲ ಅಂತ ಗೊತ್ತಾದರೆ ಇವಾಗಲೇ ನಾನು 2 ತಿಂಗಳು ರಿಲೀಸ್ ಮಾಡಿಸ್ಬಿಡ್ತೀನಿ ಅಂತಂದರು. ಆಮೇಲೆ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಇದ್ರ ಬಗ್ಗೆ ಯಾರೂ ಏನು ಅಪ್ಡೇಟ್ ಕೊಟ್ಟಿಲ್ಲ. ಈಗ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೇಳಿದಾಗಲೂ ಕೂಡ ಅವ್ರು ಅದೇ ಹೇಳಿದ್ದು, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದರೆ ನಾವು ಕೂಡ ಮಹಿಳೆಯರ ಖಾತೆಗೆ ಹಾಕ್ಲಿಕ್ಕಾಗೋದು, ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೇ ಹಣ ಬಂದಿಲ್ಲ, ಹಾಗಾಗಿ ನಾವು ಕೂಡ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ 30ನೇ ಕಂತಿನ ಹಣನೂ ಅಷ್ಟೇ ಟೆಕ್ನಿಕಲ್ ಇಶ್ಯೂನ ಲೇಟ್ ಆಗ್ತಾ ಇದೆ. ಅಥವಾ 29ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ, ಅದಾದಮೇಲೆ 30ನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಲಾಸ್ಟ್ ತಿಂಗಳೆಲ್ಲ 2-3 ತಿಂಗಳದು ಕಂಟಿನ್ಯೂಸ್ ಆಗಿ 1 ವಾರ ಹೆಚ್ಚು ಕಮ್ಮಿನಲ್ಲೇ ಎಲ್ಲ ಕಂಟಿನ್ಯೂಸ್ ರಿಲೀಸ್ ಮಾಡಿಬಿಟ್ರು. ಆವಾಗ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಯಾವುದು ಕೂಡ ಬರಲಿಲ್ಲ. ಬಟ್ ಇವಾಗ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ಬೋದು ಅಂತ ಹಿಂಗೆ ಪೆಂಡಿಂಗ್ ಉಳಿಸ್ಕೊತಾ ಇದ್ದಾರೆ. ಪೆನ್ಷನ್ ಹಣ ಕೂಡ ಅಷ್ಟೇ ಏಪ್ರಿಲ್ ಮೇ ತಿಂಗಳದ್ದು ಬಾಕಿ ಉಳಿಸ್ಕೊಂಡಿದ್ದಾರೆ. ಯುವ ನಿಧಿದಾಗಿರ್ಬೋದು, ಈ ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು ಹೇಳ್ತಾರೆ ಹಾಕೋದಿಲ್ಲ ದುಡ್ಡಿಲ್ಲ ಅಂತ ಕೂಡ ಹೇಳಲ್ಲ, ಸುಮ್ಮನೆ ಬಂದು ಸ್ಟೇಟ್ಮೆಂಟ್ನ ಕೊಟ್ಬಿಡ್ತಾರೆ ಮೀಡಿಯಾ ಮುಂದೆ ಆಗಿರ್ಬೋದು. ಎಲ್ಲ ಕಡೆ ಇವತ್ತು ಕೊಡ್ತೀವಿ ಅವತ್ತು ಕೊಡ್ತೀವಿ, ಇನ್ನು 1 ವಾರದೊಳಗೆ ಕೊಡ್ತೀವಿ, 2 ದಿವಸದಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ಹಣ ಮಾತ್ರ ಯಾರಿಗೂ ಕೂಡ ಬರ್ತಾ ಇಲ್ಲ. ಸೊ ಫೈನಲಿ ಇವಾಗ ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ, ಯಾವಾಗ ಹಣ ಬರುತ್ತೆ ಅನ್ನೋದು. ಖಂಡಿತ ಇದ್ರ ಬಗ್ಗೆ ವೀಡಿಯೋಸ್ನ ಏನೇ ಅಪ್ಡೇಟ್ ಬಂದು ನನ್ನ ಚಾನಲಲ್ಲಿ ವೀಡಿಯೋಸ್ನ ಮಾಡಿ ತಿಳಿಸ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಕೆಲವರಿಗೆ ಹಣ ಜಮೆ ಆಗಿದ ಕೂಡಲೇ ಬ್ಯಾಂಕಿಂದನೇ ಮೆಸೇಜ್ ಬರುತ್ತೆ, ಕೆಲವೊಬ್ಬರಿಗೆ ಬ್ಯಾಂಕಿಂದ ಮೆಸೇಜ್ ಬರೋದಿಲ್ಲ. ಸೊ ಅಂಥವರು ಆಗಲೆಲ್ಲ ನೀವು ಕರ್ನಾಟಕ ಒನ್ ಗ್ರಾಮ ಒನ್ಗೆ ಹೋಗೋದಾಗಿರ್ಬೋದು, ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡೋದು ಅಗತ್ಯ ಇಲ್ಲ. DBT ಕರ್ನಾಟಕ ಅನ್ನೋ ಆ್ಯಪ್ ಇದೆ, ನೀವು ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಸೊ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಆಧಾರ್ ಕಾರ್ಡ್ನ ಹಾಕಿಬಿಟ್ಟು ನೀವು ಚೆಕ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಅಲ್ಲಿ ಬರುತ್ತೆ. ಅಲ್ಲಿ ಫಸ್ಟು ನೀವು ಆಧಾರ್ ಕಾರ್ಡ್ ಹಾಕಿ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಮಾಡ್ಕೋಬೇಕು. ಅಲ್ಲಿ ಒಂದು ಪಿನ್ ಕೋಡ್ ಕೂಡ ಸೆಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಚೆಕ್ ಸ್ಟೇಟಸ್ ಅಂತ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಕಂತಿನ ಹಣ ಬಂದಿದೆ, ಯಾವತ್ತು ಬಂದಿದೆ, ನಿಮ್ಗೆ ಇನ್ನೂ ಎಷ್ಟು ಕಂತಿನ ಬರಬೇಕು, ಯಾವಾಗ ಏನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲೋ ಹೊರಗಡೆ ಹೋಗಿ ನೀವು ಕೇಳೋ ಅಗತ್ಯ ಇಲ್ಲ, ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವೇ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದು ಕೂಡ ನಾನು ನಿಮಗೆ ತಿಳಿಸ್ತೀನಿ. 30ನೇ ಕಂತಿನ ಹಣ ಆಗಿರ್ಬೋದು, 31 ಆಗಿರ್ಬೋದು ಅಥವಾ ಕಳೆದ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳದ್ದಾಗಿರ್ಬೋದು ಏನೇ ಅಪ್ಡೇಟ್ ಬಂದು ಕೂಡ ನಾನು ತಿಳಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ವಿಡಿಯೋನ ನೋಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.